ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಸ್, ಬಹು ನಿರೀಕ್ಷೆಯ ಸಿಟಿ ಲೈಟ್ ಸಿನಿಮಾ ಸೆಪ್ಟೆಂಬರ್ 18ಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ನನ್ನ ಜೊತೆ ಇದೀಗ ವಿನಯ್ ರಾಜ್ಕುಮಾರ್ ಸರ್ ಇದ್ದಾರೆ. ಇದೀಗ ಹಲವಾರು ವಿಚಾರಗಳಿಂದ ಸಿಟಿ ಲೈಟ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಿದೆ. ಕಂದಮ್ಮ ಹಾಡಂತೂ ಮತ್ತೆ ಮತ್ತೆ ಕೇಳೋಣ, ಮತ್ತೆ ಮತ್ತೆ ಕೇಳಿ ಕೇಳಿ ಭಾವುಕರಾಗುವಂಥ ಒಂದು ಅದ್ಭುತ ಸಾಂಗ್. ಇವತ್ತು ಕೂಡ ಮತ್ತೊಂದು ಅದ್ಭುತ ಸಾಂಗ್ ರಿಲೀಸ್ ಆಗಿದೆ. ಸರ್ ನಮಸ್ತೆ, ಹೇಗಿದ್ದೀರಾ? ಸೂಪರ್, ನೀವು ಚೆನ್ನಾಗಿದ್ದೀನಿ ಸರ್. ಬಹಳ ಖುಷಿ ಆಗ್ತಾ ಇದೆ. ಸಿಟಿ ಲೈಟ್ ಸಿನಿಮಾ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಆಗುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಸೊ ಎಷ್ಟು ಖುಷಿ ಇದೆ ಈ ಒಂದು ಬೆಳವಣಿಗೆ ಕಂಡಾಗ ನಿಮಗೆ? ತುಂಬ ಖುಷಿ ಆಗ್ತಿದೆ. ವಿಜಯ್ ಸರ್ ಆಮೇಲೆ ಚರಣ್ ಅವರು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ದಾರೆ. ಸೊ ನಾನು ಆ್ಯಕ್ಚುಲಿ ಸಾಂಗ್ ಇವತ್ತೇ ಕೇಳಿದ್ದು, ನಾನು ಈ ಸಾಂಗ್ ಕೇಳಿರಲಿಲ್ಲ. ಸೊ ನಿಮ್ಮ ಜೊತೆ ನಾನು ಇಲ್ಲೇ ಕೇಳಿದ್ದು, ಕೇಳಿ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ನಮ್ಮ ಮಾದಪ್ಪನ ಸಾಂಗು ನಾನು ಯಾವಾಗಲೂ ಅಂದ್ಕೊಂಡಿದ್ದೆ ನನ್ನ ಸಿನಿಮಾಲಿ ಒಂದು ಸಾಂಗ್ ಈ ಥರ ಇರಬೇಕು ಅಂತ. ಸೊ ಸಿಟಿ ಲೈಟ್ಸ್ ಮೂಲಕ ಆ ಸಾಂಗ್ ನನಗೆ ಸಿಕ್ತು, ತುಂಬ ಖುಷಿ ಆಗ್ತದೆ. ಕಂದಮ್ಮ ಒಂಥರ ಗ್ರ್ಯಾಂಡ್ ಹಿಟ್ ಆಗಿದೆ. ಸೊ ಅಮ್ಮ, ನನಗೆ ನಿಮ್ಮ ವಿಚಾರ ಅಂತ ಬಂದಾಗ ನನಗೆ ಅಮ್ಮ ಯಾವತ್ತೂ ಸ್ಪೆಷಲ್ ಆಗಿ ಕಾಣ್ತಾರೆ. ಕಂದಮ್ಮ ಹಾಡು ಕೇಳಿ ಅಮ್ಮ ಹೇಗೆ ಸಂಭ್ರಮಿಸಿದ್ರು ಅಂತ ಹೇಳಿ? ಅಮ್ಮಗೆ ತುಂಬ ಇಷ್ಟ ಆಯಿತು, ಅವ್ರಿಗೆ ವಿಡಿಯೋ ಇಷ್ಟ ಆಯಿತು. ನಂದು ಮೋನಿಶ್ ಅದು ಸೀನ್ಸ್ ಎಲ್ಲ ನೋಡಿ ಅವ್ರಿಗೆ ತುಂಬ ಖುಷಿ ಆಯಿತು. ತುಂಬ ನ್ಯಾಚುರಲ್ ಆಗಿದೆ, ಜೊತೆಗೆ ಸಾಂಗ್ ಕೂಡ ಅಷ್ಟೇ ಹಿತವಾಗಿದೆ ಅಂತ ತುಂಬ ಖುಷಿ ಪಟ್ಟರು. ನಿಮಗೆ ಎಷ್ಟು ಖುಷಿ ಆಯಿತು ಸರ್? ನಮಗೆ ಯಾವಾಗ ರೀಲ್ಸ್ ಏನು ಎಲ್ಲೇ ಓಪನ್ ಮಾಡಿದ್ರು, ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾದಲ್ಲಿ ಆ ಹಾಡು ಸೌಂಡ್ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಬಳಸ್ತಾ ಇದ್ದಾರೆ ಹಾಡನ್ನು, ಒಂದು ಫೋಟೋ ಹಾಕೋದಕ್ಕೂ ಬಳಸ್ತಾ ಇದ್ದಾರೆ. ಅದನ್ನು ನೀವು ನೋಡಿದಾಗ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು, ಯಾಕಂದರೆ ಅವರು ಎಲ್ಲರೂ ತುಂಬ ಇನೋವೇಟಿವ್ ಆಗಿ ರೀಲ್ಸ್ ಮಾಡ್ತಿದ್ದಾರೆ. ಒಂದಷ್ಟು ಜನ ಅವರ ಪಾರ್ಟ್ನರ್ ಜೊತೆ, ಒಂದಷ್ಟು ಜನ ಅವರ ತಾಯಿ ಜೊತೆ, ಅವರ ಮಗು ಜೊತೆ, ಆಮೇಲೆ ಒಂದಷ್ಟು ಜನ ಅವರ ಪೆಟ್ಸ್ ಜೊತೆ. ಸೊ ಇದನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಆಮೇಲೆ ಈ ಸಾಂಗ್ ಏನಂದರೆ ಎಲ್ಲರಿಗೂ ಒಂದಷ್ಟು ಪ್ರೀತಿನ ಸ್ಪ್ರೆಡ್ ಮಾಡ್ತಿದೆ. ಸೊ ಅದು ನೋಡೋಕೆ ಇನ್ನೂ ತುಂಬ ಖುಷಿ ಆಗುತ್ತೆ. ಸಿಟಿ ಲೈಟ್ಸ್ ಸಿನಿಮಾ ಹೊಸ ಮೈಲುಗಲ್ಲು ಅಂತಲೇ ಹೇಳ್ಬೋದು. ಬೇರೆ ಥರದ್ದೇ ಒಂದು ಸಿನಿಮಾ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತುಂಬ ಕನೆಕ್ಟ್ ಆಗುವ ಸಿನಿಮಾ ಅಂತ ನಮಗೆ ಗೊತ್ತಿರುವಂಥ ವಿಚಾರ. ಆ್ಯಂಡ್ ನಾವು ಹೊರಗೆ ಹೋಗುವಾಗ ಕಣ್ಣೀರು ಹಾಕ್ಕೊಂಡು ಹೋಗುವಂಥ ಸಿನಿಮಾ ಅಂತಲೂ ನಮಗೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್. ಹೇಗಿತ್ತು ಸರ್ ಓವರ್ ಆಲ್ ಜರ್ನಿ ನಿಮಗೆ? ವಿಜಯ್ ಸರ್ ಜೊತೆ ಕೆಲಸ ಮಾಡೋಕ್ಕಂತೂ ತುಂಬ ಖುಷಿಯಾಗಿತ್ತು. ತುಂಬ ಅಂದರೆ ನಾನು ಕಾಯ್ತಾ ಇದ್ದೆ ಇಂಥ ಒಂದು ಡೈರೆಕ್ಟರ್ ಜೊತೆ ಕೆಲಸ ಮಾಡೋಕ್ಕೆ. ಬಟ್ ಆ ಥರ ಫೀಲ್ ಸಿಕ್ತು. ಆಮೇಲೆ ಅವ್ರಿಗೆ ಪ್ರತಿಯೊಂದು ತುಂಬ ಚೆನ್ನಾಗಿ ಗೊತ್ತು. ಸೊ ಅವ್ರಿಗೆ ಒಂದು ಸೀನ್ನ ಹೇಗೆ ಕನ್ವೆ ಮಾಡ್ತಾರೆ ನನಗೆ, ಈಗ ನನ್ನಿಂದ ಅವ್ರಿಗೆ ಏನು ಬೇಕು ಅಷ್ಟು ಕ್ಲಾರಿಟಿ ಇದೆ. ಸೊ ಅದು ಹೇಳಿದಾಗ ನಮಗೆ ಒಂದು ಅಭಿನಯ ಮಾಡೋಕ್ಕೆ ಅಷ್ಟೇ ಈಸಿ ಆಗುತ್ತೆ. ಈ ಜೊತೆಗೆ ಮೋನಿಶಾ ಕೂಡ ಆಗಲೇ ತುಂಬ ಆ್ಯಕ್ಟಿಂಗಲ್ಲಿ ಟ್ರೈನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರ ಜೊತೆ ಕೆಲಸ ಮಾಡೋಕ್ಕೂ ತುಂಬ ಚೆನ್ನಾಗಿದೆ. ಅಪ್ಪಾಜಿ ಮಾದಪ್ಪನಿಗೆ ಬಹಳ ಕನೆಕ್ಟ್ ಅಂತಲೇ ಹೇಳ್ಬೋದು, ದೊಡ್ಡ ಅಣ್ಣವರು. ಸೊ ನಿಮ್ಮ ತಾತ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಇವತ್ತು ಹಾಡು ರಿಲೀಸ್ ಆಗಿದೆ. ಅದೇ ಹೇಳ್ತಿದ್ನೆಲ್ಲ, ಚಿಕ್ಕ ವಯಸ್ಸಿಂದನೂ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಆಮೇಲೆ ನಮ್ಮ ತಾಯಿ ಅಂತೂ ತುಂಬ ಜಾಸ್ತಿ ಹೋಗ್ತಿರ್ತಾರೆ. ಆಮೇಲೆ ಚಿಕ್ಕ ವಯಸ್ಸಲ್ಲಿ ಅಂದರೆ ಫಸ್ಟ್ ಇಂಟ್ರೊಡಕ್ಷನ್ ಇದ್ರ ಬಗ್ಗೆ ಅಂದರೆ ತಾತ ಮನೇಲಿ ಕೂತ್ಕೊಂಡು ಒಂದೊಂದ್ಸಲಿ ಈ ಥರ ಹಾಡುಗಳನ್ನ ಹಾಡ್ತಾಯಿದ್ರು. ಆಮೇಲೆ ಜನ್ಮದ ಜೋಡಿಯಲ್ಲಿ ಕೋಲುಮಂಡೆ ಸಾಂಗ್ ಇದೆ, ಆಮೇಲೆ ಜೋಗಿಯಲ್ಲಿ ಒಂದು ಸಾಂಗ್ಸ್ ಇದೆ. ಸೊ ಆ ಥರ ಎಲ್ಲ ಸಾಂಗ್ ಕೇಳಿದಾಗ ನಮ್ಮ ಮನೇಲೇ ಅಂದರೆ ದೊಡ್ಡಪ್ಪಂದಾಗಿರ್ಬೋದು, ಚಿಕ್ಕಪ್ಪಂದಾಗಿರ್ಬೋದು, ಎಲ್ಲರಿಗೂ ಇದ್ರ ಕನೆಕ್ಷನಲ್ಲಿರೋ ಒಂದು ಸಿನಿಮಾ ಸಾಂಗ್ ಅದು. ಸೊ ಇವತ್ತು ನನ್ನ ಸಿನಿಮಾಗೂ ಆ ಸಾಂಗ್ ಬಂದಿದೆ ಅನ್ನೋದಕ್ಕೆ ತುಂಬ ಖುಷಿ ಆಯಿತು. ಸರ್, ಕಂದಮ್ಮ ಹಾಡನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ, ಅಂದರೆ ನೀವು ಲವ್ ಮಾಡೋ ಹುಡುಗಿಗೆ ಏನಾರು ಹೇಳಿದ್ರಾ ಅಂತ? ನಾನು ಈ ಸಾಂಗ್ನ ಎಲ್ಲರಿಗೂ ಹೇಳ್ತೀನಿ. ನಾನು ಪ್ರೀತಿ ಮಾಡೋರಿಗೆ, ಪ್ರೀತಿ ಮಾಡದೇ ಇರೋರಿಗೆ ಎಲ್ಲರಿಗೂ ಹೇಳ್ತೀನಿ. ಸಿಸ್ಟರ್ಸ್ ಏನು ಹೇಳ್ತಾರೆ ಸರ್? ವಂದಿತಾ ಮತ್ತು ಧೃತಿ ಅವ್ರಿಗೂ ಇಷ್ಟ ಆಯಿತು ಈ ಸಾಂಗ್. ಅವ್ರು ಕೇಳಿದ್ರು, ಅವರು ಇಷ್ಟ ಆಯಿತು. ಜಾಸ್ತಿ ಏನು ಹೇಳಲ್ಲ ಅವರು, ಚೆನ್ನಾಗಿದೆ ಇಲ್ಲ ಚೆನ್ನಾಗಿಲ್ಲ ಒಂದು ವರ್ಡಲ್ಲಿ ಹೇಳ್ತಾರೆ. ಸೊ ಇದು ಚೆನ್ನಾಗಿದೆ ಅಂತ. ಇತ್ತೀಚೆಗೆ ನಮಗೆ ಖುಷಿ ಏನಪ್ಪ ಅಂದರೆ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ಕೇಳೋದಕ್ಕೆ ಮಜಾ. ಮೊದಲೆಲ್ಲ ಒನ್ ವರ್ಡ್ ಆನ್ಸರ್ ಕೊಡ್ತಾ ಇದ್ದೀರಾ. ಸೊ ಅದು ಹೆಂಗೆ ಸರ್ ಸಾಧ್ಯ ಆಯ್ತು ಈ ಥರ ಬೆಳವಣಿಗೆ? ಪ್ರೀತಿ ಅಲ್ಲ, ಅದು ಮೂಡ್ ಅನ್ಸುತ್ತೆ. ಒಳ್ಳೆ ಮೂಡ್ ಇದ್ದಾಗ ಚೆನ್ನಾಗಿ ಮಾತಾಡ್ತೀನಿ, ಮೂಡ್ ಇಲ್ಲ ಅಂದಾಗ ಮಾತಾಡೋದು. ಸೆಪ್ಟೆಂಬರ್ 18ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನಾದ್ರು ಹೇಳೋದಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮನ್ನು ಪ್ರೀತಿ ಮಾಡುವಂತಹ, ನಿಮ್ಮ ಕುಟುಂಬವನ್ನು ಪ್ರೀತಿ ಮಾಡುವಂತಹ ಅಭಿಮಾನಿ ದೇವರುಗಳಿಗೆ? ಅದೇ ಗಣೇಶ ಹಬ್ಬ ಆಗಿ 1 ವೀಕ್ಗೆ ನಮ್ಮ ಸಿನಿಮಾ ಸೆಪ್ಟೆಂಬರ್ 18 ರಿಲೀಸ್ ಆಗ್ತಿದೆ. ಸೊ ಗಣೇಶನಿಗೆ ಮೊದಲನೇ ಪೂಜೆ ಮಾಡಿ ಬಂದು ನಮ್ಮ ಸಿನಿಮಾ ಸಿಟಿ ಲೈಟ್ಸ್ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಪ್ರೇಕ್ಷಕರಿದು ವಿನಯ್ ರಾಜ್ಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.